ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಶ್ರೀಧರ್ ರಾಠೋಡ್. ಎಲ್ಲರಿಗೂ ಗೊತ್ತಿರುವಂತೆ ನಾವು ಯೂಟ್ಯೂಬ್ ಅಲ್ಲಿ ಒಂದು ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿದೇವಿ. ಆ ಚಾನೆಲ್ ಹೆಸರು ರಾಠೋಡ್ ಅಕಾಡೆಮಿ ಅಂತ. ಆ ಚಾನೆಲ್ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲಾ ಹುಡುಗರಿಗೆ ಎಲ್ಲಾ ವಿಷಯಗಳು ಕವರ್ ಆಗುವಂತೆ ಇದು ಒಂದೇ ಒಂದು ಪ್ಲಾಟ್ಫಾರ್ಮ್ ಒಳಗೆ ನಿಮಗೆ ಎಲ್ಲಾ ರೀತಿಯ ವಿಷಯಗಳು ಕವರ್ ಆಗ್ತವೆ. ಇಲ್ಲಿ ಇಂಗ್ಲಿಷು, ನಿಮ್ಮ ಸ್ಕೂಲಲ್ಲಿ ಹೇಳಿರುವಂತಹ ಪಾಠಗಳಾಗಿರ್ಬಹುದು, ಜನರಲ್ ನಾಲೆಜ್ಗಳಾಗಿರ್ಬಹುದು, ಎಲ್ಲಾ ರೀತಿ ವಿಷಯಗಳನ್ನ ಪ್ರತಿದಿನ ಒಂದು ಕ್ಲಾಸ್ ಅನ್ನ ನಾನು ಹೇಳ್ತೀನಿ. 2 ದಿನದಿಂದಲೇ ಮಾಡಬೇಕಿತ್ತು. ಯಾವುದೋ ಒಂದು ಕಾರಣಾಂತರದಿಂದ ನಾನು 2 ದಿನದಿಂದ ರಾತ್ರಿ ಕರೆಂಟ್ ಹೋಗಿತ್ರಿ. ಯಾಕಂದ್ರೆ ಭಯಂಕರ ಮಳೆಯಿಂದ ಕರೆಂಟ್ ಇರಲಾರದ ಸಮಯದಕ್ಕೆ 2 ದಿನಗಳ ಕಾಲ ನಾವು ವಿಡಿಯೋನ ಬಿಡಲಿಲ್ಲ. ಇವತ್ತು ನೋಡಕತ್ತೀವ್ರಿ ನಾವು ಸರಳೀಕರಣ, ಸಿಂಪ್ಲಿಫಿಕೇಶನ್. ಇವತ್ತು ನಮ್ಮ ಯೂಟ್ಯೂಬ್ ಕ್ಲಾಸ್ ಅಲ್ಲಿ ಈ ಒಂದು ಸಿಂಪ್ಲಿಫಿಕೇಶನ್ ಬಗ್ಗೆ ಹೇಳಕತ್ತೀವಿ. ಯಾರ್ಯಾರು ಇನ್ಸ್ಟಾಗ್ರಾಮ್ದಾಗ ನನ್ನ ವಿಡಿಯೋನ ನೋಡಕತ್ತೀರಿ, ಬೇಗನೆ ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ನನ್ನ ಯೂಟ್ಯೂಬ್ ಕ್ಲಾಸ್ದು ಲಿಂಕ್ ಇದೆ. ಯೂಟ್ಯೂಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನನಗೆ ಒಂದು ಸಿಂಪ್ಲಿಫಿಕೇಶನ್ ಅಂದ್ರೆ ಸರಳೀಕರಣ ಎಂಬುದ ಒಂದು ಪಾಠವನ್ನ ನೀವು ಕ್ಲಿಯರ್ ಆಗಿ ನೋಡ್ಕೊಂಡ್ಬಿಡ್ರಿ. ಯಾಕಂದ್ರೆ ಇದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಸರಳೀಕರಣ ಯಾರು 4ನೇತೆ 5ನೇತೆ ಇರ್ತೀರಿ, 6ನೇತೆ ಇರ್ತೀರಿ, ಅವರಿಗೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಗಳು ಯಾವ್ದಪ್ಪ ಅಂದ್ರೆ ಸಿಂಪ್ಲಿಫಿಕೇಶನ್. ಅವುಗಳ ಬಗ್ಗೆ ನಾವು ಸಂಪೂರ್ಣವಾಗಿ ನೋಡೋಣ. ಸರಳೀಕರಣ ಎಂದರೇನು, ಸರಳೀಕರಣ ಲೆಕ್ಕಗಳನ್ನು ಯಾವ ರೀತಿ ಮಾಡೋದು ಮತ್ತು ಯಾವ ರೀತಿ ಸರಳೀಕರಣ ಲೆಕ್ಕಗಳು ಇರ್ತಾವ, ಅವುಗಳನ್ನು ಯಾವ ರೀತಿ ಬಿಡಿಸೋದು ನಾವು ಇವತ್ತಿನ ಕ್ಲಾಸ್ ಒಳಗೆ ನೋಡ್ತೇವೆ. ವಿಡಿಯೋದಲ್ಲಿ ಸ್ಕಿಪ್ ಮಾಡದೆ ನೋಡ್ರಿ, ಯಾಕಂದ್ರೆ ಸ್ಕಿಪ್ ಮಾಡಿದ್ರೆ ಯಾವುದೇ ವಿಷಯಗಳು ತಿಳಿಯುವುದಿಲ್ಲ. ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಓಕೆ, ಈ ಸರಳೀಕರಣ ಲೆಕ್ಕದೊಳಗ ಮೊದಲನೇದಾಗಿ ಬರ್ತದ್ರಿ ಸರಳೀಕರಣ ಅಂದ್ರೆ ಏನು. ಈಸಿ, ಸಿಂಪಲ್ ಅಲ್ಲಿ ಹೇಳಕತ್ತದ, ಹೆಸರೇ ಸೂಚಿಸುವಂತೆ. ಸರಳೀಕರಣ ಅಂದ್ರೆ ಏನು, ಸರಳವಾಗಿರುವುದು. ಲೆಕ್ಕ ಮಾತ್ರ ಡೇಂಜರ್, ನೋಡಕ್ ಮಾತ್ರ ಲೆಕ್ಕ ನೋಡಿದ್ರೆ ಹೆಂಗ ಬಿಡಿಸ್ತಾರೋ ಅನಿಸ್ತದ. ಆದ್ರ ಬಿಡಿಸುವಂತ ಅಂದ್ರೆ ಲೆಕ್ಕವನ್ನ ಬಿಡಿಸುವಂತ ವೇ ಏನಾಗಿರ್ತದಪ್ಪ ಅಂದ್ರೆ ಬಹಳಷ್ಟು ಈಸಿ ಆಗಿರ್ತದ. ಸಿಂಪ್ಲಿಫಿಕೇಶನ್, ಲೆಕ್ಕಗಳು ಸಿಂಪಲ್ ಆಗಿರ್ತಾವ, ಮೆಥಡ್ಗಳು ಸಿಂಪಲ್ ಆಗಿರ್ತಾವ, ರೂಲ್ಗಳು ಸಿಂಪಲ್ ಆಗಿರ್ತಾವ. ಯಾವ್ಯಾವ ರೀ ಸರ್ ಅನ್ನೋದನ್ನ ನೋಡೋಣ. ಈ ಸರಳೀಕರಣದೊಳಗ ಒಂದು ರೂಲ್ ಬರ್ತದ್ರಿ ಸರ್. ಆ ರೂಲ್ ಯಾವ್ದಪ್ಪ ಅಂದ್ರ ಬೋರ್ಡ್ ಮಾಸ್ ಅಂತ ಕರಿತೇವಿ. ಈ ಸರಳೀಕರಣ ಲೆಕ್ಕದೊಳಗ ಒಂದು ರೂಲ್ ಬರ್ತದ. ಆ ರೂಲ್ ಯಾವ್ದಪ್ಪ ಅಂದ್ರ ಬೋರ್ಡ್ ಮಾಸ್. ಬೋರ್ಡ್ ಮಾಸ್ ಅಂದ್ರೆ ಏನ್ರಿ? ಇದು ಒಂದು ರೂಲ. ಏನಿದು ರೂಲ್? ಇದೊಂದು ರೂಲ. ಬೋರ್ಡ್ ಮಾಸ್ ಅಂದ್ರೆ ಏನ್ರಿ? ಬೋರ್ಡ್ ಮಾಸ್ ಅಂದ್ರೆ ಏನ್ ಅನ್ನೋದನ್ನ ಈಗ ನೋಡ್ಬಿಡು ನಾವು ಒಂದೊಂದಾಗಿ. ವಾಟ್ ಈಸ್ ಬೋರ್ಡ್ ಮಾಸ್ ಅನ್ನೋದನ್ನ ಒಂದೊಂದಾಗಿ ನೋಡ್ಕೋತ ಹೋಗುಣ. ಓಕೆ, ಈಗ BODMAS ಇವುಗಳನ್ನ ಒಂದೊಂದಾಗಿ ನೋಡೋಣ. ಲಕ್ಷ್ಯ ಕ್ಲಾಸ್ನಲ್ಲಿರಲಿ, ಬಹಳಷ್ಟು ಅರ್ಥಭರಿತವಾಗಿ ತಿಳಿಸ್ತೀನಿ. ನೀವು ಅರ್ಥ ಮಾಡ್ಕೊಂಡವ್ರಿದ್ರಪ್ಪ ಅಂದ್ರೆ, ಯಾಕಂದ್ರೆ ಗಾದೆ ಮಾತು ಹೇಳ್ತದ, ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತದ. ಅರ್ಥ ಮಾಡ್ಕೊಳ್ಳೋರಿದ್ರೆ ಜಲ್ದಿ ನಿಮಗೆ ಪಾಠ ಅರ್ಥ ಆಗತ್ತ. ನೋಡ್ರಿ, ಬೋರ್ಡ್ ಮಾಸ್ ರೂಲ್, ಸರಳೀಕರಣ ಒಳಗೆ ಬೋರ್ಡ್ ಮಾಸ್ ರೂಲ್ ನಿಮಗೆ ಗೊತ್ತಿದ್ರೆ ಮಾತ್ರ ಸರಳೀಕರಣ ಲೆಕ್ಕಗಳನ್ನ ಈಸಿ ವೇ ಆಗಿ ನೀವು ಬಿಡಿಸಬಹುದು. ಬಿ ಫಾರ್ ಬ್ರಾಕೆಟ್ ಅಂತ ಕರಿತೀವಿ. ಬಿ ಫಾರ್ ಬ್ರಾಕೆಟ್ ಅಂತ ಕರಿತೀವಪ್ಪ. ಓಕೆನಾ? ಬ್ರಾಕೆಟ್ ನಾಗ 4 ಟೈಪ್ ಬ್ರಾಕೆಟ್ಗಳು ಅದಾವ, ಗೊತ್ತಿರಬೇಕು. ಬ್ರಾಕೆಟ್ ಒಳಗ ಅಂದ್ರೆ ಆವರಣಗಳು ಅಂತ ಕರಿತೀವಿ. ಆವರಣ ಒಳಗ 4 ಭಾಗಗಳು ಅದಾವ. 1ನೇದ್ದು ರೇಖಾವರಣ, 2ನೇದ್ದು ಅಲ್ಪಾವರಣ, 3ನೇದ್ದು ಪುಷ್ಪಾವರಣ, 4ನೇದ್ದು ಅಧಿಕಾವರಣ. 4 ಆವರಣಗಳು ನಿಮಗೆ ಸಿಗುತ್ತವ. ಆದ್ಮೇಲೆ ಓ ಫಾರ್ ಆರ್ಡರ್ ಅಂತ ಬರ್ತದ್ರಿ. ಓ ಫಾರ್ ಆರ್ಡರ್, ಇದಕ್ಕೆ ಆಫ್ ಅಂತ ಕರಿತೀವಿ. ಇದರ ಮಹತ್ವ, ಆರ್ಡರ್ದ ಮಹತ್ವ ಹೆಚ್ಚಾಗಿಲ್ಲ, ಎಲ್ಲೋ ಒಂದೊಂದು ಲೆಕ್ಕಗಳಲ್ಲಿ ಬರ್ತಾವ. ಆದ್ರೆ ಈ ಬ್ರಾಕೆಟ್ ಏನಾದಲ್ಲ, ಬ್ರಾಕೆಟ್ ಒಳಗ ರೇಖಾವರಣ, ಅಲ್ಪಾವರಣ, ಪುಷ್ಪಾವರಣ ಮತ್ತು ಅಧಿಕಾವರಣ, ಈ ಆವರಣಗಳ ಮಹತ್ವ ನಿಮ್ಮ ಬಹಳ ಅಂದ್ರೆ ಬಹಳ ಅದಾವ. ಬೋರ್ಡ್ ಮಾಸ್ ಒಳಗ ಎಲ್ಲಾ ಕಡೆ ಬಹಳ ಸ್ಥಿತಿ ಇವು 4 ಆವರಣಗಳು ಕೊಟ್ಟ ನಿಮಗೆ ಲೆಕ್ಕ ತಪ್ಪು ಮಾಡಿಸ್ತಾನ. ಆದ್ರೆ ಬಹಳ ಅಂದ್ರೆ ಬಹಳ ಈಸಿ ವೇ ಆಗಿ ಮಾಡಬಹುದು. ನೆಕ್ಸ್ಟ್ ಡಿ ಫಾರ್ ಡಿವಿಷನ್. ಡಿ ಫಾರ್ ಏನಪ್ಪಾ ಅಂದ್ರ ಡಿವಿಷನ್ ಅಂತ ಕರಿತೀವಿ. ಡಿ ಫಾರ್ ಡಿವಿಷನ್. ಡಿವಿಷನ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತದ, ಭಾಗಾಕಾರ ಅಂದಂಗ. ಹೌದಾ? ಈ ಕನ್ನಡ ಮೀಡಿಯಂ ಹುಡುಗರಿಗೆ ಈ ಸಲ ಎಲ್ಲಾ ಸಿಲೆಬಸ್ಗಳು ಚೇಂಜ್ ಆಗ್ಯಾವ. ಎಲ್ಲರಿಗೆ ನೋಡ್ರಿ, ಸಿಲೆಬಸ್ಗಳನ್ನ ಅದೇ ಒಂದು ಮೇಲೆ ಒಂದು ಕನ್ನಡ ಲೈನ್ ಕೊಟ್ಟರೆ ಅದನ್ನ ತೆಳಗಿನ ಇಂಗ್ಲಿಷ್ ಲೈನ್ ವಿವರಣೆ ಮಾಡ್ಬಿಡ್ತಾನ. ಅಂದ್ರ ಈಗಿನ ಕನ್ನಡ ಶಾಲೆ ಹುಡುಗರು ಕೂಡ ಇಂಗ್ಲಿಷ್ ಮಾಧ್ಯಮದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಪಡಿಬೇಕು. ಎಲ್ಲವೂ ಕೂಡ ಇಂಗ್ಲಿಷ್ ಶಿಕ್ಷಣದಿಂದ ವಂಚಿತರಾಗಬಾರದಂತ ಕರ್ನಾಟಕ ಸರ್ಕಾರ ಮಾಡಿರುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ಶಿಕ್ಷಣ ಮಂತ್ರಿಗೆ ನನ್ನ ಕಡೆಯಿಂದ ತುಂಬಾ ದೊಡ್ಡ ಧನ್ಯವಾದಗಳು ಸರ್. ಒಳ್ಳೆ ಕೆಲಸ ಮಾಡಾಕತ್ತೀರಿ, ಹೀಗೆ ಕಂಟಿನ್ಯೂ ಮಾಡ್ರಿ. ನೆಕ್ಸ್ಟ್ ನೋಡ್ರಿ, ಈಗ ಡಿವಿಷನ್ ಅಂದ್ರೆ ಭಾಗಾಕಾರ ಅನ್ನೋದು ಗೊತ್ತದ. ಎಂ ಫಾರ್ ನಿಮ್ ತಲೆಗೆ ಬರಕತ್ತದ ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಅಂತ ಬರ್ತದ. ಏನಿದು ಮಲ್ಟಿಪ್ಲಿಕೇಶನ್? ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಾಕಾರ ಅನ್ನೋದು ಎಲ್ಲರಿಗೂ ಗೊತ್ತದ. ಯಾರಿಗ್ ಗೊತ್ತಿಲ್ಲ ತಿಳ್ಕೊಂಡ್ಬಿಡ್ರಪ್ಪ. ನೆಕ್ಸ್ಟ್ ಅಡಿಷನ್ ಅನ್ನೋದು ಬರ್ತದೆ. ಅಡಿಷನ್, ಇಂಗ್ಲಿಷ್ ಮೀಡಿಯಂ ಹುಡುಗರಿಗೆ ಅಡಿಷನ್ ಅಂದ್ರೆ ಗೊತ್ತಿಲ್ಲ. ಅಡಿಷನ್ ಏನಪ್ಪಾ ಅಂದ್ರ ಕೂಡಿಸು, ಸಂಕಲನ ಅಂತ ಕರಿತೀವಿ ಅಡಿಷನ್. ನೆಕ್ಸ್ಟ್ ಬರ್ತದ್ರಿ ಸಬ್ಟ್ರಾಕ್ಷನ್.
ಏನ್ ಬರ್ತದ್ರಿ ಸಬ್ಟ್ರಾಕ್ಷನ್. ಯಾವ ಮಕ್ಕಳಿಗೆ ಏನ್ ಗೊತ್ತಿಲ್ಲ ಅಪ್ಪ, ಯಾರೆಲ್ಲ ಕನ್ನಡ ಶಾಲೆ ಹುಡುಗರು ಇದ್ರೆ ಅವರಿಗೋಸ್ಕರನೇ ನಾನು ಶಾಲೆನ ಓಪನ್ ಮಾಡಿ ನಾನು ಯಾವ ಮಕ್ಕಳಿಗೆ ಕನ್ನಡ ಶಾಲೆ ಅಂತ ಅಲ್ಲ, ನಿರ್ದಿಷ್ಟವಾಗಿ ಎಲ್ಲಾ ಮಕ್ಕಳಿಗೆ ಅರ್ಥವಾಗುವಂತೆ ಸ್ಕೂಲಲ್ಲಿ ನಿಮ್ಮ ಟೀಚರ್ ಹೇಳಿದ ಏನಾದ್ರು ನಿಮಗೆ ಅರ್ಥ ಆಗ್ಲಿಲ್ಲಪ್ಪ ಅಂದ್ರೆ ನೀವು ಬಂದು ನಮ್ಮ ಒಂದು ಯೂಟ್ಯೂಬ್ ಕ್ಲಾಸ್ ಅಲ್ಲಿ ನೀವು ಕೇಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಮತ್ತೆ ಬೆಲೈಕನ್ ಕ್ಲಿಕ್ ಮಾಡ್ರಿ. ಪ್ರತಿದಿನ ಹೊಸ ಹೊಸ ಜ್ಞಾನವನ್ನ ಬಿಡುವಾಗ ನಿಮಗೆ ಗೊತ್ತಾಗಬೇಕು, ಎಲ್ಲಕ್ಕಿಂತ ಮೊದಲು ನಿಮ್ಗೆ ಗೊತ್ತಾಗಬೇಕು, ಅದರ ಜ್ಞಾನವನ್ನ ನೀವು ಸದುಪಯೋಗ ಪಡಿಸ್ಕೊಳ್ರಿ. ನೋಡ್ರಿ ಸಬ್ಟ್ರಾಕ್ಷನ್ ಅಂದ್ರೆ ಏನಪ್ಪಾ ಅಂದ್ರ ಕಳೆಯುವುದು, ಅರ್ಥ ಆಯ್ತಾ? ಸೊ ಸರಳೀಕರಣ ಒಳಗೆ ನಮಗ್ ಗೊತ್ತಿರಬೇಕು. ಮೊದಲನೇ ರೂಲ್ ಏನಪ್ಪಾ ಅಂದ್ರ ಬೋರ್ಡ್ ಮಾಸ್. ಬೋರ್ಡ್ ಮಾಸ್ ಒಳಗ ಬಿ ಫಾರ್ ಬ್ರಾಕೆಟ್, ಓ ಫಾರ್ ಆರ್ಡರ್, ಡಿ ಫಾರ್ ಡಿವಿಷನ್, ಎಂ ಫಾರ್ ಮಲ್ಟಿಪ್ಲಿಕೇಶನ್, ಎ ಫಾರ್ ಎಡಿಷನ್, ಎಸ್ ಫಾರ್ ಸಬ್ಟ್ರಾಕ್ಷನ್. ಇವು ಇಷ್ಟು ಗೊತ್ತಿರಬೇಕು. ಸರಿ, ಹೆಂಗ್ರಿ ಇದನ್ನ ಯೂಸ್ ಮಾಡ್ಕೊಳ್ಳೋದು? ಸರ್ ಬೋರ್ಡ್ ಮಾಸ್ ಅಂದ್ರೆ ಏನನ್ನೋ ಗೊತ್ತೈತಿ ನಿಮಗೆ, ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಇದನ್ನ ಸ್ವಲ್ಪ ರಿಮೈಂಡ್ ಮಾಡ್ಕೊಳ್ರಿ. ನಿಮ್ಮ ಹತ್ರ ಪುಸ್ತಕ ಇದ್ರೆ ಒಂದು ಪುಸ್ತಕ ತಗೊಂಡ್ ಕೊಡ್ರಿ, ನಾನು ಕ್ಲಾಸ್ ಕೇಳುವಾಗ ಒಂದೊಂದಾಗಿ ವಿಡಿಯೋ ಪೌಸ್ ಮಾಡ್ಕೊಂಡು ಬರ್ಕೊಂಡಿರಿ. ಯಾಕಂದ್ರೆ ನಾನು ಲೈವ್ ಬಂದಿಲ್ಲ, ಸೊ ಅಪ್ಲೋಡ್ ಮಾಡಾಕ್ತೇನಲ್ಲ, ಒಂದೊಂದಾಗಿ ಏನ್ ಮಾಡ್ರಿ, ವಿಡಿಯೋಗಳನ್ನ ಪೌಸ್ ಮಾಡಿ ಅದನ್ನ ಬರ್ಕೊಂಡ್ ಬಿಡ್ರಿ ಒಂದ್ ಕಡೆ, ಅಂದ್ರೆ ನಿಮ್ಗೆ ಯೂಸ್ ಆಗುತ್ತೆ. ಸೊ ಬ್ರಾಕೆಟ್ ಇವುಗಳನ್ನ ಬರ್ಕೊಂಡ್ ಬಿಡ್ರಿ, ಸಿಂಪ್ಲಿಫಿಕೇಶನ್ ಅಂತ ಹೆಡ್ಲೈನ್ ಹಾಕಿ ನೀವು ಬಿ ಫಾರ್ ಬ್ರಾಕೆಟ್, ಓ ಫಾರ್ ಆರ್ಡರ್ ಅಂತ ಎಲ್ಲವನ್ನ ಬರ್ಕೊಂಡ್ ಬಿಡ್ರಿ. ಅವುಗಳನ್ನ ಬರ್ಕೋರಿ. ಬ್ರಾಕೆಟ್ ಒಳಗೆ ನಿಮಗೆ ಒಂದೊಂದಾಗಿ ಮುಂದಿನ ಈಗ ಮುಂದೆ ಬರುವಂತ ಕ್ಲಾಸ್ ಒಳಗೆ ನಾನು ನಿಮ್ಗೆ ತಿಳಿಸ್ತೀನಿ ಅಂತ. ಓಕೆ, ಈಗ ಬೋರ್ಡ್ ಮಾಸ್ ಆದ್ಮೇಲೆ ಲೆಕ್ಕಗಳು. ಸರ್ ಬೋರ್ಡ್ ಮಾಸ್ ಲೆಕ್ಕಗಳು ಯಾವ ರೀತಿ ಇರ್ತಾವ? ಸರ್ ಬೋರ್ಡ್ ಮಾಸ್ ರೂಲ್ ಅಂದ್ರೆ ಗೊತ್ತಿರಲೇಬೇಕೇನು, ಬರೀತೀನಿ ನೋಡ್ರಿ. ಬೋರ್ಡ್ ಮಾಸ್ ಅನ್ನೋದು ನಿಮಗೆ ರೂಲ್ ಗೊತ್ತಿರಲೇಬೇಕು. ಸರ್ ಬಿ ಫಾರ್ ಬ್ರಾಕೆಟ್, ಓ ಫಾರ್ ಆರ್ಡರ್, ಡಿ ಫಾರ್ ಡಿವಿಷನ್, ಎಂ ಫಾರ್ ಮಲ್ಟಿಪ್ಲಿಕೇಶನ್, ಎ ಫಾರ್ ಎಡಿಷನ್ ಅಂಡ್ ಎಸ್ ಫಾರ್ ಸಬ್ಟ್ರಾಕ್ಷನ್ ಅನ್ನೋದು ನಿಮಗೂ ಗೊತ್ತಿರ್ಲಿ. ನೋಡ್ರಿ ಯಾವ ರೀತಿ ಇರ್ತದ. ಸರ್ ಬೋರ್ಡ್ ಮಾಸ್ ಲೆಕ್ಕದೊಳಗ ಅದು ಬ್ರಾಕೆಟ್ ಮತ್ತು ಆಫ್ ಅನ್ನು ಬಿಡ್ತೀನಿ ನಾನು, ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತದ. ಸರ್ ಟಿ 2 ಡಿವಿಷನ್ 1 ಇಂಟು 2 ಪ್ಲಸ್ 3 ಮೈನಸ್ 1 ಅಂತ ಇರ್ತದ. ಇದೊಂದು ಬೋರ್ಡ್ ಮಾಸ್ ರೂಲ್ ರೀ, ಎಲ್ಲರಿಗೂ ಗೊತ್ತಿರ್ತದ. ಇದೊಂದು ಬೋರ್ಡ್ ಮಾಸ್ ಲೆಕ್ಕ ಯಾವ್ದ್ರಿ? 2 ಡಿವೈಡೆಡ್ ಬೈ 1 ಇಂಟು 2 ಪ್ಲಸ್ 3 ಮೈನಸ್ 1. ಈ ಲೆಕ್ಕಗಳನ್ನ ಏನ್ ಮಾಡ್ತಾನ್ರಿ, ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಕೊಡ್ತಾನೆ. ಈ ಟೈಪ್ ಬೋರ್ಡ್ ಮಾಸ್ ಲೆಕ್ಕ ಅಂದ್ರೆ ಬೋರ್ಡ್ ಮಾಸ್ ಲೆಕ್ಕ ಅಂತ ಹೇಳಂಗಿಲ್ಲ, ಅಂದ್ರೆ ಸಿಂಪ್ಲಿಫಿಕೇಶನ್. ಈ ಲೆಕ್ಕಗಳನ್ನ ಸರಳೀಕರಿಸಿ ಅಂತ ನಿಮಗೆ ಪ್ರಶ್ನೆ ಬರ್ತದೆ. ಈ ನೋಡ್ರಿ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಹೇಳುವಂತೆ ಈ ಲೆಕ್ಕವನ್ನು ಯಾವ ರೀತಿ ಬಿಡಿಸಬೇಕು? ಮೊದಲಿಗೆ ಇಲ್ಲಿ ಬ್ರಾಕೆಟ್ ಇಲ್ಲ, ಓ ಇಲ್ಲ, ಓಕೆ, ಬ್ರಾಕೆಟ್ ಇಲ್ಲ, ಆಫ್ ಇಲ್ಲ, ಅಂದ್ರೆ ನೆಕ್ಸ್ಟ್ ಯಾವ್ದು ಬರ್ತದೆ? ಡಿ. ಒಂದೊಂದಾಗಿ ಅಲ್ಫಾಬೆಟ್ಸ್ ಇಂಗ್ಲಿಷ್ ಅಲ್ಫಾಬೆಟ್ಸ್ ಆದ್ಮೇಲೆ ಬಿ ಆದ್ಮೇಲೆ ಬಿ ಇದ್ರೆ ಬ್ರಾಕೆಟ್ ಅದಾವೇನಿದ್ರದಾಗ ಬ್ರಾಕೆಟ್ ಇಲ್ಲ ಅಂದ್ರೆ ಬಿಟ್ಟು ಬಿಡಬೇಕು. ನೆಕ್ಸ್ಟ್ ಆಫ್ ಅದನ್ನ ಆಫ್ ಇಲ್ಲ ಅಂದ್ರೆ ಬಿಟ್ಟು ಬಿಡಬೇಕು. ನೆಕ್ಸ್ಟ್ ಡಿವಿಷನ್ ಬರ್ತದ. ಸೊ ಡಿವಿಷನ್ ಆದೇನು ನೋಡ್ಕೋಬೇಕು. ಸರ್ ಆದ್ರಿ ಅಂದ್ರೆ ಏನ್ ಬರ್ತದ? 1 2 2 ಅಂದ್ರೆ ಇದೊಂದು ಎಷ್ಟು ಆನ್ಸರ್ ಬರ್ತದಪ್ಪ ಅಂದ್ರೆ 2 ಆನ್ಸರ್ ಬರ್ತದ. ಸೊ ಇಂಟು ಬರೀನು 2ಕ್ಕೆ 2 ಪ್ಲಸ್ 3ಗೆ 3 ಮೈನಸ್ 1ಕ್ಕೆ 1. ನೋಡ್ರಿ ಇದನ್ನ ಘಟಕ್ನ ಒಂದೇ ಲೈನ್ ಹೊಡೆದ್ರೆ ಡೈರೆಕ್ಟ್ ಆನ್ಸರ್ ಬರೀಬಹುದು. ಆದ್ರೆ ನಾನು ಎಲ್ಲಾ ಮಕ್ಕಳಿಗೆ ಅರ್ಥವಾಗುವಂತೆ ನಾನು ತಿಳ್ಸಾಕತ್ತೀನಿ. ಸೊ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊರಿ. ನೋಡ್ರಿ 1 2 2, ಸೊ ಆನ್ಸರ್ 2 ಬರ್ತದ. ನೆಕ್ಸ್ಟ್ ಏನ್ ಮಾಡ್ಕೋಬೇಕ್ರಿ? ಡಿ ಅಂತ ಮಾಡಿದೇವಿ. ನೆಕ್ಸ್ಟ್ ಎಂ ಮಾಡ್ಬೇಕ್ರಿ. ಎಂ ಅಂದ್ರೆ ಏನು? ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಾಕಾರ ಎಲ್ಲಾದ್ರೂ ಮಾಡ್ಕೋಬೇಕು. ಗುಣಾಕಾರ ಎಲ್ಲಾದ್ರಿ ಇಲ್ಲಾದ್ರಿ. ಸೊ 2 2 4. ಸೊ ಇವು 2 ಕ್ಯಾನ್ಸಲ್ ಆಗ್ತಾವ. ಪ್ಲಸ್ 3ಗೆ 3 ಮೈನಸ್ 1ಕ್ಕೆ 1. ನೋಡ್ರಿ ಇಲ್ಲಿ ಬಹಳಷ್ಟು ಜನ ಬಹಳ ಜನ ಕನ್ಫ್ಯೂಸ್ ಆಗ್ತೀರಿ. ಸೊ ಏನ್ ಮಾಡ್ಬೇಕ್ರಿ ಸರ್? ಇಲ್ಲಿ ಪ್ಲಸ್ ಮಾಡ್ಬೇಕು, ಏನ್ ಪ್ಲಸ್ ಫಸ್ಟ್ ಮೈನಸ್ ಮಾಡ್ಬೇಕು ಅನ್ನೋದು ಬಹಳ ಕನ್ಫ್ಯೂಸ್ ಆಗುತ್ತೆ. ಸೊ ಕನ್ಫ್ಯೂಸ್ ಆಗುವಂತ ಅವಶ್ಯಕತೆ ಏನಿಲ್ಲ. ಈ ಈಕ್ವಲ್ ಟು ಆ ಕಡೆ ಈಕ್ವಲ್ ಟು ಈ ಕಡೆ ಬಂದ್ಬಿಟ್ರಪ್ಪ ಏನಾದ್ರ ಪ್ಲಸ್ ಆಗಿಬಿಡ್ತದೆ. ಇದು ಪ್ಲಸ್ ಇರ್ತದೆ. ಆ ಕಡೆ ಈಕ್ವಲ್ ಟು ಈ ಕಡೆ ಬಂದ್ಬಿಟ್ರೆ ಪ್ಲಸ್ ಇರ್ತದೆ. ಸೊ ಇದು ಏನಿರ್ತದಪ್ಪ ಅಂದ್ರೆ ಪ್ಲಸ್ ಇಂಟು ಪ್ಲಸ್ ಏನಾಗತ್ತಪ್ಪ ಅಂದ್ರ ಪ್ಲಸ್ ಆಗತ್ತ. ಸೊ ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಎಲ್ಲರಿಗೂ ರೂಲ್ ಗೊತ್ತಿರಬೇಕು. ನೋಡ್ರಿ ಹೇಳ್ತೀನಿ ನಾನು. ಪ್ಲಸ್ ಇಂಟು ಪ್ಲಸ್ ಏನಾಗತ್ತಪ್ಪ ಅಂದ್ರೆ ಪ್ಲಸ್ ಆಗತ್ತ. ಸೊ ಮೈನಸ್ ಇಂಟು ಮೈನಸ್ ಏನಾಗತ್ತಪ್ಪ ಅಂದ್ರೆ ಪ್ಲಸ್ ಆಗತ್ತ. ಗೊತ್ತಿರ್ಬೇಕು ಎಲ್ಲರಿಗೆ. ಸೊ ಮೈನಸ್ ಇಂಟು ಪ್ಲಸ್ ಏನಾಗತ್ತಪ್ಪ ಅಂದ್ರೆ ಮೈನಸ್ ಆಗತ್ತ. ಪ್ಲಸ್ ಇಂಟು ಮೈನಸ್ ಏನಾಗತ್ತಪ್ಪ ಅಂದ್ರೆ ಇದೊಂದು ಮೈನಸ್ ಆಗತ್ತೆ. ಇದು ರೂಲ್ಸ್. ಈ ಒಂದು ರೂಲ್ ನಿಮಗೆ ಗೊತ್ತಿರಲೇಬೇಕು. ಸೊ ಎಲ್ಲ ಗಣಿತ ಟೀಚರ್ಗಳು ನಿಮಗೆ ಹೇಳ್ತಾರ. ಸೊ ಅರ್ಥಭರಿತವಾಗಿ ನೀವು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕಾಗಿ ಈಗ ನಾವು ಮೈನಸ್ ಮಾಡುವುದರಿಂದ ಏನ್ ಮಾಡ್ಕೋಬೇಕು? 3ರೊಳಗ 1 ಮೈನಸ್ ಮಾಡಿದ್ರ 2 ಉಳಿತದ. ಸೊ 2 ಪ್ಲಸ್ 4 ಎಷ್ಟಾಗತ್ತಪ್ಪ ಅಂದ್ರ ನಿಮ್ಮ ಸರಿಯಾದ ಉತ್ತರ 6 ಆಗಿರ್ತದೆ. ಇದೇ ಏನಪ್ಪಾ ಅಂದ್ರೆ ಬೋರ್ಡ್ ಮಾಸ್ ಲೆಕ್ಕ. ಸೊ ಅರ್ಥ ಆಗ್ಯದ ಅಂತ ತಿಳ್ಕೊತೀನಿ. ನಿಮ್ಗೆ ಒಂದ್ ವೇಳೆ ನಿಮ್ಗೆ ಏನಾರ ಅರ್ಥ ಆಗ್ಲಿಲ್ಲಪ್ಪ ಅಂದ್ರ ನೆಕ್ಸ್ಟ್ ವಿಡಿಯೋ ಅಂತ ಕಾಮೆಂಟ್ ಮಾಡಿ ನಾನು ತಿಳಿಸ್ತೀನಿ ನಿಮಗ. ನೋಡ್ರಿ ಇಲ್ಲೊಂದು ಲೆಕ್ಕ ಹಾಕಿನ್ರಿ. ಸೊ 3 ಪ್ಲಸ್ ಬ್ರಾಕೆಟ್ ನೋಡ್ರಿ ದೊಡ್ಡ ಬ್ರಾಕೆಟ್ ಅದ. ಇದನ್ನ ಕನ್ನಡದಾಗ ಓದುನು. ನೋಡ್ರಿ ಇಲ್ಲೊಂದು ಲೆಕ್ಕ ಹಾಕಿನಿ. ಸೊ 3 ಪ್ಲಸ್ ಅಧಿಕಾವರಣ 2 ಇಂಟು ಪುಷ್ಪಾವರಣ 6 ಮೈನಸ್ ಅಲ್ಪಾವರಣ 4 ಪ್ಲಸ್ 2 ಅಲ್ಪಾವರಣ ಕಂಪ್ಲೀಟ್, ಪುಷ್ಪಾವರಣ ಕಂಪ್ಲೀಟ್ ಮತ್ತ ಅಧಿಕಾವರಣ ಕಂಪ್ಲೀಟ್ ಭಾಗಲೆ 2 ಅಂತ ಒಂದು ಲೆಕ್ಕ ಹಾಕಿ. ಈ ಲೆಕ್ಕ ನೋಡೇ ಕೆಲವೊಂದು ಜನರಿಗೆ ಯಾವ ರೀತಿ ಬಿಡಿಸೋದು ಅನ್ನೋದು ಗೊತ್ತಾಗಿರ್ಲಿಲ್ಲ ನಿಮಗಿನ. ಬಹಳ ಈಸಿ ಆದ್ರಿ ಲೆಕ್ಕ ಬಿಡಿಸೋದು. ಸೊ ಯಾವ ರೀತಿ ಈಸಿ ಆದ್ರಿ ಸರ್ ಅನ್ನೋದನ್ನ ಈ ಲೆಕ್ಕಕ್ಕಿಂತ ಮುಂಚೆ ನಾವು ಬರೋನು ಬೋರ್ಡ್ ಮಾಸ್ ಒಳಗ ಬಿ ಏನು ಬರ್ತಿತ್ತಲ್ಲ. ಸೊ ಇಲ್ಲಿ ಬ್ರಾಕೆಟ್ಗಳು ಬಹಳ ಬಂದವು, ಹೌದಾ? ಬೋರ್ಡ್ ಮಾಸ್ ಒಳಗ ಏನು ಬಿ ಏನು ಬಂದಿತ್ತಲ್ಲ, ಇದು ಬಿ. ಈ ಬಿ ಒಳಂದ್ರೆ ಏನು? ಬ್ರಾಕೆಟ್.
ಬಿ ಅಂದ್ರೆ ಏನು ಬ್ರಾಕೆಟ್. ಸೊ ಬ್ರಾಕೆಟ್ ನಾನು 4 ಟೈಪ್ಸ್ ಬ್ರಾಕೆಟ್ ಆಗಿದೆ. ಬ್ರಾಕೆಟ್ ಅಂದ್ರೆ ಆವರಣಗಳು, 4 ಟೈಪ್ ಆವರಣಗಳು ಅದಾವ. ಸೊ ಆವರಣಗಳು ಮೊದಲೇ ಬರ್ತದ ರೇಖಾವರಣ ಅಂತ ಬರ್ತದೆ. ಸೊ ರೇಖಾವರಣ ಹೆಚ್ಚು ಯೂಸ್ ಆಗಂಗಿಲ್ಲ, ಬಟ್ ಎಲ್ಲೆಲ್ಲಿ ಯೂಸ್ ಆಗುತ್ತೋ ಅದನ್ನು ಹೇಳ್ತೀನಿ. ರೇಖಾವರಣ ಬರ್ತದೆ. ರೇಖಾವರಣ ಆದ್ಮೇಲೆ ಅಲ್ಪಾವರಣ ಬರ್ತದೆ. ಅಲ್ಪಾವರಣ ಆದ್ಮೇಲೆ ಪುಷ್ಪಾವರಣಗಳು ಬರ್ತಾವ. ಪುಷ್ಪಾವರಣ ಆದ್ಮೇಲೆ ಅಧಿಕಾವರಣಗಳು ಅಂತ ಬರ್ತಾವ. ಈ 4 ವರ್ಣ ಅಂದ್ರೆ ಈ 4 ಆವರಣಗಳು ಬರ್ತಾವ. ಸೊ ಯಾವ ರೀತಿ ಮಾಡೋದ್ರಿ, ಇಲ್ಲಿ 3 ಆವರಣಗಳು ಅದಾವ. ರೇಖಾವರಣ ಅಂತ ಬಿಟ್ಟು ಇಲ್ಲಿ ಅಲ್ಪಾವರಣ ಆದ, ಪುಷ್ಪಾವರಣ ಅದಾವ, ನೆಕ್ಸ್ಟ್ ಅಧಿಕಾವರಣ ಕೂಡ ಅದ. ಸರಿ, ಯಾವ ರೀತಿ ಮಾಡೋದು ಕ್ವಶನ್ ನೋಡಿ ಎದಿ ಹೊಡೆದು ಬಿಟ್ಟಾದ್ರಿ ಸರ್. ನೋಡಿ ಈಸಿಯಾಗಿ ತಿಳಿಸ್ತೀನಿ, ಕರೆಕ್ಟ್ ಆಗಿ ನೋಡ್ರಿ. ಸೊ ಮೊದಲ ಈ ಬ್ರಾಕೆಟ್ಗಳು ಬಂದಾವಂದ್ರ ಎಲ್ಲರಿಗಿಂತ ಮೊದಲ ರೇಖಾವರ್ಣ ಹೊಡಿಬೇಕು. ಆ ರೇಖಾವರ್ಣ ಇಲ್ಲ ಅಂದ್ರೆ ಬಿಟ್ಟು ಬಿಡ್ಬೇಕು. ಹೆಂಗ ಬೋರ್ಡ್ ಮಸ್ ಬಿ ನೋಡಿದೇವಿ, ಬಿ ಇಲ್ಲ ಅಂದ್ರೆ ಓ ನೋಡಿದೇವಿ, ಓ ಅಲ್ಲಿ ಇಲ್ಲ ಅಂದ್ರೆ ಡಿ ಮಾಡೋದು, ಡಿ ಅಂದ್ರೆ ಡಿವಿಷನ್ ಮಾಡೋದು, ಡಿವಿಷನ್ ಆದ್ಮೇಲೆ ಮಲ್ಟಿಪ್ಲಿಕೇಶನ್ ಮಾಡೋದು, ಮಲ್ಟಿಪ್ಲಿಕೇಶನ್ ಆದ್ಮೇಲೆ ಎಡಿಷನ್ ಮಾಡೋದು, ಎಡಿಷನ್ ಆದ್ಮೇಲೆ ಸಬ್ಟ್ರಾಕ್ಷನ್. ನಿಮ್ಗೆ ಗೊತ್ತಿರ್ಬೇಕು, ಈ ಟೈಪ್ ಕನ್ಫ್ಯೂಸ್ ಆಗ್ತದೆ. ಸೊ ಇಲ್ಲಿ ಏನ್ ಮಾಡೋದಪ್ಪ ಅಂದ್ರೆ ಎಲ್ಲಿ ರೇಖಾವರಣ ಇರ್ತದೆ ಅದನ್ನು ಫಸ್ಟ್ ಬಿಡಿಸ್ಕೋಬೇಕು. ರೇಖಾವರಣ ಇಲ್ಲ ಫಸ್ಟಿಗೆ, ಆಮೇಲೆ ಎರಡನೇದ್ದು ಅಲ್ಪಾವರಣ. ಸೊ ಅಲ್ಪಾವರಣ ಇಲ್ಲ ಅದು, ಹೌದಾ? ಅಲ್ಪಾವರಣವನ್ನು ಬಿಡಿಸೋದು. ಈಗ ಅಲ್ಪಾವರಣ ಬಿಡಿಸ್ಬೇಕು. ಇಲ್ಲಿ 4 + 2 6. ಸೊ ಅಲ್ಪಾವರಣ ಕ್ಯಾನ್ಸಲ್ ಆಗಿಬಿಡ್ತದೆ, 6 ಉಳಿದು ಬಿಡ್ತದೆ. ಪುಷ್ಪಾವರಣ ಉಳಿತದೆ. ಈಗ ಮೂರನೇದಾಗಿ ಪುಷ್ಪಾವರಣವನ್ನು ಹೊಡಿಬೇಕು. ಪುಷ್ಪಾವರಣ ಆದ್ಮೇಲೆ ಅಧಿಕಾವರಣವನ್ನ ನೋಡಿ ಈ ಟೈಪ್ ಬಿಡಿಸ್ಕೋದು ಹೋಗ್ಬೇಕು. ಮೊದಲ ರೇಖಾವರಣ ಬಿಡಿಸ್ಬೇಕು. ರೇಖಾವರಣ ಇಲ್ಲಪ್ಪ ಅಂದ್ರೆ ಅಲ್ಪಾವರಣ ಬಿಡಿಸ್ಬೇಕು. ಅಲ್ಪಾವರಣ ಇಲ್ಲಪ್ಪ ಅಂದ್ರೆ ಪುಷ್ಪಾವರಣ ಬಿಡಿಸ್ಬೇಕು. ಪುಷ್ಪಾವರಣ ಇಲ್ಲ ಅಂದ್ರೆ ನೀವು ಅಧಿಕಾವರಣ ಬಿಡಿಸ್ಬೇಕು. ಯಾವ ರೀತಿ ಸರ್? ಯಾವ ರೀತಿ ಬಿಡಿಸ್ಬೋದಪ್ಪ ಅಂದ್ರ ಈ 3ಗೆ 3 ಬರ್ಕೋರಿ, ಪ್ಲಸ್ ಟಿ ಪ್ಲಸ್ ಆ ಕಡೆ ಈಕ್ವಾಲಿಟಿ ಏನಾದಲ್ಲ, ಇದು ಈಕ್ವಾಲಿಟಿ ಕ್ವಶನ್ ಮಾರ್ಕ್ ಇರ್ತದೆ. ಆ ಈಕ್ವಾಲಿಟಿ ಈ ಕಡೆ ಬಂದ್ಬಿಡ್ತದೆ. ಯಾಕಂದ್ರೆ ಹೇಳ್ತೀನಿ ನಾವು. ಈ 3ಕ್ಕೆ 3 ಇಟ್ಕೊಳ್ಳಿ. ಅಧಿಕಾವರಣಕ್ಕೆ ಅಧಿಕಾವರಣ 2ಕ್ಕೆ 2 8 8 ಬರೆದ್ರ ಪುಷ್ಪಾವರಣಗಳು ಪುಷ್ಪಾವರಣ ಇದ್ದಂಗೆ ಇಟ್ಕೋಬೇಕು. ಸರಿ, ಯಾಕಂದ್ರೆ ಮೊದಲಿಗೆ ರೇಖಾವರಣ ಹೊಡಿಬೇಕು. ರೇಖಾವರಣ ಇಲ್ಲಂದ್ರೆ ಅಲ್ಪಾವರಣ ಬ್ರಾಕೆಟ್ ಒಳಗೆ ಒಂದೊಂದಾಗಿ ಬರ್ತಾವಲ್ಲ, ಮೊದಲಿಗೆ ಕರೆಕ್ಟ್ ಆಗಿ ಹೊಡ್ಕೋಬೇಕು. ಸರ್ 4 + 2 6 ಇದು ಕ್ಯಾನ್ಸಲ್ ಆಗಿಬಿಡ್ತದೆ. ಅಂಡರ್ಸ್ಟ್ಯಾಂಡ್ ಆಗ್ತದ? ಸೊ ಪುಷ್ಪಾವರಣ ಉಳಿತದ, ಅಲ್ಪಾವರಣ ಅಧಿಕಾವರಣ ಉಳಿತದ. ಸೊ ಡಿವೈಡೆಡ್ ಬೈ 2. ಹೌದಾ? ಕ್ವಶನ್ ಮಾರ್ಕ್ ಆದಲ್ಲಿ ಈ ಕಡೆ ತಗೊಂಡಿವಿ. ಮತ್ತೆ ಈಗ ಕ್ವಶನ್ ಮಾರ್ಕ್ ತಗೊಳ್ತೇವೆ. 3 + 3ಕ್ಕೆ 3 ಇದಕ್ಕೆ 3 ತಗೊಳ್ಳಿ, ಪ್ಲಸ್ ತಗೊಳ್ಳಿ. ಆಸ್ ಇಟ್ ಇಸ್ ಹೋಗಬೇಕು. ಈಗ ಅಲ್ಪಾವರಣ ಆದ್ಮೇಲೆ ಪುಷ್ಪಾವರಣ ಹೊಡಿಬೇಕು. ಸೊ ಅದಕ್ಕಾಗಿ ಅಧಿಕಾವರಣಕ್ಕೆ ಅಧಿಕಾವರಣ ಅಂತ 2ಕ್ಕೆ 2 ಬರ್ಕೊಂಡು ಇಂಟು ಬರ್ಕೋತೀವಿ. ಈಗ ಪುಷ್ಪಾವರಣದಾಗ 6 - 6 0 ಬರ್ತದೆ. ಸೊ ಇದು ಕ್ಯಾನ್ಸಲ್ ಆಗಿ ಅಧಿಕಾವರಣ ಒಂದೇ ಉಳಿತದೆ. ಸೊ ಡಿವೈಡೆಡ್ ಬೈ 2. ಹೌದಾ? ಇಷ್ಟು ಉಳಿತದೆ ಮಕ್ಕಳು. ನೆಕ್ಸ್ಟ್, ಸೊ ಈಗ ಅಧಿಕಾವರಣವನ್ನು ಮಾಡಬೇಕು. ಸೊ 2 × 0 2 ಪೂಜಿನೇ ಆನ್ಸರ್ ಬರ್ತದ. ನಿಮ್ ಪೂಜಿನೇ ಬರ್ತದ. +3 ಡಿವೈಡೆಡ್ ಬೈ 2 ಅಂತ ಬರ್ತದ. ಈಗ ಡಿವೈಡೆಡ್ ಬೈ ಮಾಡಬೇಕು. ಭಾಗಾಕಾರ ತಗೋರಿ, 2ಕ್ಕೆ 2 ತಗೋರಿ. ಈಗ ನೋಡ್ರಿ, 2ನ್ನ 0ನೇ 2ರಲ್ಲೇ ಭಾಗಿಸ್ರಿ, 2ನ್ನ 0ರಲ್ಲೇ ಭಾಗಿಸ್ರಿ, ಆನ್ಸರ್ ಮಾತ್ರ 0ನೇ ಬರ್ತದ. ಸೊ +3. ಈಗ ಆನ್ಸರ್ 0 ಮತ್ತು 3 ಮತ್ತು 0 ನಂತರ ಕೂಡಿಸಿದಾಗ 3 ಆನ್ಸರ್ ಬರಬೇಕು. ಸೊ ಆನ್ಸರ್ ನಿಮ್ಮ ಉತ್ತರ ಯಾವ್ದಪ್ಪ ಅಂದ್ರೆ 3 ಅಂದಂಗ. ಎಷ್ಟು ಸರಳವಾಗಿ ಬಿಡಿಸಿದವಲ್ಲ. ಇನ್ನೊಂದ್ಸತಿ ತಿಳಿಸ್ಬಿಡ್ತೀನಿ ನೋಡ್ರಿ. 3+, ಹೌದಾ? 3+ ಅಧಿಕಾವರಣ, 2 × ಪುಷ್ಪಾವರಣ, 6 - ಬ್ರಾಕೆಟ್ ಅಲ್ಪಾವರಣ, 4 + 2 ಬ್ರಾಕೆಟ್ ಕಂಪ್ಲೀಟ್, ಪುಷ್ಪಾವರಣ ಕಂಪ್ಲೀಟ್, ಅಧಿಕಾವರಣ ಕಂಪ್ಲೀಟ್, ಡಿವೈಡೆಡ್ ಬೈ 2 ಅಂತ ಮಾಡ್ತೇವೆ. ಲೆಕ್ಕದಲ್ಲಿ ನಾನು ಹೇಳಿದೆ ಬೋರ್ಡ್ ಮಸ್ ರೂಲ್ ಏನಿರ್ತದ, ಫಸ್ಟಿಗೆ ಏನ್ ಮಾಡ್ಬೇಕು? ರೇಖಾವರಣ ಮಾಡ್ಬೇಕು. ರೇಖಾವರಣ ಇಲ್ಲ, ಆಮೇಲೆ ಅಲ್ಪಾವರಣ ಮಾಡ್ಬೇಕು. ಅಲ್ಪಾವರಣ ಮಾಡಿದೇವಿ. 4 + 2 6 ಅಂತ ಮಾಡ್ದೇವಿ. ಈ 6 6 6 ಈಗ ಅದು ಕ್ಯಾನ್ಸಲ್ ಆಯ್ತು. 6 6 6 ಬರ್ತದ, ಮೈನಸ್ ಬರ್ತದೆ. ಸೊ ಕರೆಕ್ಟ್ ಆಗಿ ಆಮೇಲೆ ಮಾಡಬೇಕು, ಪುಷ್ಪಾವರಣ ಮಾಡಬೇಕು. 6ದಾಗ 6 ಮೈನಸ್ ಮಾಡಿದ್ರೆ 0. ಹೌದಾ? ನೆಕ್ಸ್ಟ್ ಮಾಡ್ಬೇಕು 2 ಈ 3 ಆಸ್ ಇಟ್ ಇಸ್ ಕೆಳಗೆ ಇಳಿಸ್ಕೋಬೇಕು. ಅವು ಆಗುತ್ತನ. ಪುಷ್ಪಾವರಣ ಆದ್ಮೇಲೆ ಅಧಿಕಾವರಣ ಮಾಡ್ಕೋಬೇಕು. ಅಧಿಕಾವರಣ 2 ಪೂಜಿಲೆ ಬರ್ತದ. ಸೊ 3ಕ್ಕೆ 3 ಇಳಿಸ್ಕೊಂಡೇವಿ. ಸೊ 2ನ್ನ ಪೂಜಿಲೆ 2ನ್ನ ನಾವು ಭಾಗಾಕಾರ ಮಾಡಿದಾಗ ಆನ್ಸರ್ ನಿಮ್ಗೆ 0 ಬರ್ತದೆ. ಸೊ 3ಕ್ಕೆ 3 ಉಳಿಸ್ಕೊಂಡೇವಿ. ಆನ್ಸರ್ ನಿಮ್ದು ಏನ್ 3 ಇರ್ತದಲ್ಲ, ಇವೆಲ್ಲವೂ ತಮ್ಮ ಒಂದೊಂದೊಂದು ಕ್ಯಾನ್ಸಲ್ ಆಗಿ ನಿಮ್ಮ ಆನ್ಸರ್ 3 ಬಂದಿರ್ತದೆ. ಯಾರಿಗೆ ಅರ್ಥ ಆಗಿಲ್ಲ ಸೊ ಕಾಮೆಂಟ್ ಹಾಕಿ ತಿಳಿಸ್ರಿ. ಮತ್ತೊಂದು ಲೆಕ್ಕ ನೋಡೋಣ. ಈಗ ಸೊ ಈ ಬ್ರಾಕೆಟ್ ಲೆಕ್ಕಗಳಿಗೆ ಮತ್ತೊಂದು ವಿಡಿಯೋ ಸ್ಪೆಷಲ್ ಕ್ಲಾಸ್ ಈ ಬ್ರಾಕೆಟ್ ವಿಡಿಯೋಗೋಸ್ಕರ ಮಾಡ್ತೀನಿ. ಈಗ ಈಸಿ ವಿಡಿಯೋಗಳನ್ನ ಮಾಡ್ತೀನಿ. ಬ್ರಾಕೆಟ್ ವಿಡಿಯೋಗೋಸ್ಕರ ಒಂದು ಸ್ಪೆಷಲ್ ಕ್ಲಾಸನ್ನೇ ಮಾಡ್ತೀನಿ. ಈಗ ಈ ಬ್ರಾಕೆಟ್ ಕ್ಲಾಸ್ಗಳಿಗೋಸ್ಕರ ಅಂದ್ರೆ ಈ ಬ್ರಾಕೆಟ್ ಲೆಕ್ಕಗಳಿಗೋಸ್ಕರ ಒಂದು ಸ್ಪೆಷಲ್ ಕ್ಲಾಸ್ ಮಾಡ್ತೀನಿ. ಇನ್ನೊಂದು ವಿಡಿಯೋ ಬಿಟ್ಟಿರ್ತೀನಿ, ನಾಳೆಗೆ ಬಿಡ್ತೀನಿ ಮೋಸ್ಟ್ಲಿ. ಇವತ್ತು ಈಸಿ ನೋಡೋಣ. ಯಾವ್ದು ಈಸಿ ಅನ್ನೋ ನೋಡೋಣ. ನೋಡ್ರಿ, ಈಗ 20 ಡಿವೈಡೆಡ್ ಬೈ 4 × 3 + 2 - 2 ಇದೊಂದು ಲೆಕ್ಕ ಅಪ್ಪ. ಈಕ್ವಲ್ ಟು ಕ್ವಶನ್ ಮಾರ್ಕ್. ನೋಡ್ರಿ, ಇದೊಂದು ಬೋರ್ಡ್ ಮಸ್ ಲೆಕ್ಕ. ಇದು ಈ ಟೈಪ್ ಲೆಕ್ಕ ಬಂದಾಗ ಹೊಡಿಬಾರ್ದು, ಬಹಳ ಈಸಿ ಅದಾವ. ಸೊ ಮೊದಲಿಗೆ ಬೋರ್ಡ್ ಮಸ್ ರೂಲ್ ಹೇಳುವಂತೆ
ಬೋರ್ಡ್ ಮಾಸ್ ರೂಲ್ ಹೇಳುವಂತೆ ಫಸ್ಟ್ ಗೆ ಬ್ರಾಕೆಟ್ ಇಲ್ಲ, ಡಿವಿಷನ್ ಇಲ್ಲ, ಸೊ ಬ್ರಾಕೆಟ್ ಇಲ್ಲ, ಆಫ್ ಇಲ್ಲ, ಇದ್ರೊಳಗೆ ಡಿ ಆದ, ಸೊ ಡಿವಿಷನ್ ಫಸ್ಟ್ ಏನ್ ಮಾಡ್ಬೇಕು, ಇವು ಉಳಿದವ್ದು ಈಗ ಬರೀ ಇವುಗಳ ಆಧಾರದ ಮೇಲೆ ಲೆಕ್ಕ ಹಾಕ್ತಿಳಾಗ, ಸೊ ಡಿ ಫಾರ್ ಡಿವಿಷನ್, ಸೊ ಡಿವಿಷನ್ ಆದ 4 ಒಂದ್ಲೆ 4 ಐದ್ಲೆ, ಸೊ 5 ಉಳಿತು, ಇವು 2 ಕ್ಯಾನ್ಸಲ್ ಆಗಿ 5 ಬಂತು ಭಾಗಲಬ್ಧ, ಇಂಟು 3 3 ಪ್ಲಸ್ 2 2 ಮೈನಸ್ 2 2 ಇಷ್ಟು ಮಾಡಬೇಕು, ಪ್ಲಸ್ ಆ ಕಡೆ ಇಂಟು ಇದ್ದು ಈಕ್ವಲ್ ಟು ಈ ಕಡೆ ತಗೋಬೇಕು, ಆ ಕಡೆ ಈಕ್ವಲ್ ಟು ಇದು ಇಲ್ಲಿ ತಗೋಬೇಕು, ಸೊ ಈಕ್ವಲ್ ಟು ಬರೋದು 5 3 ಈಗ ಇದು ಡಿ ಮಾಡಿದೇವಿ, ಈಗ ಎಂ ಉಳಿದದ, ಸೊ ಎಂ ಮಾಡೋಣ 5 3 15, ಇದು ಕ್ಯಾನ್ಸಲ್ ಆಯ್ತು, ಪ್ಲಸ್ 2 2 ನೆಕ್ಸ್ಟ್ ಮೈನಸ್ 2 2 ರೂಲ್ ಏನ್ ಹೇಳ್ತದೆ ಈಗ ಸರ್, ಬಹಳಷ್ಟು ಜನರಿಗೆ ಕನ್ಫ್ಯೂಸ್ ಇರ್ತದೆ, ಪ್ಲಸ್ ಮಾಡಬೇಕು ಮೈನಸ್ ಮಾಡಬೇಕು, ಫಸ್ಟಿಗೆ ಏನ್ ಮಾಡ್ರಿ ಯಾವ್ದು ಬೇಕಾದ್ ಮಾಡ್ಬೋದು, ಆದ್ರೆ ರೂಲ್ ಏನ್ ಹೇಳ್ತದೆ ಅದು ಪ್ರಕಾರ ಮಾಡ್ಕೋಬೇಕು. ಈಕ್ವಲ್ ಟು ಅಂದ್ರೆ ಪ್ಲಸ್, ಇದರ ಹಿಂದೆ ಯಾವಾಗಲೂ ಏನಿರ್ತದೆ ಪ್ಲಸ್ ಇರ್ತದೆ, ಸೊ ಪ್ಲಸ್ ಇಂಟು ಪ್ಲಸ್ 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 ಇಂಟು ಮೈನಸ್ ಮೈನಸ್, ಸೊ ಮೈನಸ್ ಮಾಡಬೇಕು, 2 0 ಹೋದ್ರೆ 0ನೇ ರೀ, ಸೊ 15 ನಿಮ್ಮ ಸರಿಯಾದ ಉತ್ತರ ಆಗಿರ್ತದ. ಅರ್ಥ ಆಗ್ಯದ ಅಂತ ನಾನು ತಿಳ್ಕೊತೀನಿ. ಹೀಗೆ ಮುಂತಾದ ಯಾವ್ಯಾವ ವಿಡಿಯೋ ಬಿಡಿಸ್ಬೇಕು ಅದ ನನಗೆ ಅಂದ್ರೆ ಬೇರೆ ಬೇರೆ ನಿಮಗೆ ಏನಾದರೂ ಲೆಕ್ಕ ತಿಳಿಲಿಕ್ಕಪ್ಪ ಅಂದ್ರೆ ನೀವು ಕಾಮೆಂಟ್ ಸೆಕ್ಷನ್ದಾಗ ನನಗೆ ತಿಳಿಸ್ರಿ. ಸೊ ಇಷ್ಟೇ ನಿಮಗೆ ಲೆಕ್ಕ ತಿಳಿಸಿ, ನಾನು ಮೂರನ್ನ ರೂಲ್ ಮಾತ್ರ ನೆನಪಿರಲಿ. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಫಸ್ಟಿಗೆ ಬ್ರಾಕೆಟ್ ಇದ್ದು ಅಂದ್ರೆ ಬ್ರಾಕೆಟ್ ಮಾಡ್ರಿ, 4 ಬ್ರಾಕೆಟ್ ಒಳಗೆ ಫಸ್ಟಿಗೆ ಸರಿ ಯಾವ್ಯಾವ ಬ್ರಾಕೆಟ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟಿಗೆ ರೇಖಾವರ್ಣ ಮಾಡಬೇಕು, ರೇಖಾವರ್ಣ ಮಾಡಿದ ಮೇಲೆ ಅಲ್ಪಾವರ್ಣ ಮಾಡ್ರಿ, ಅಲ್ಪಾವರ್ಣ ಮಾಡಿದ್ಮೇಲೆ ಪುಷ್ಪವರ್ಣವನ್ನು ಮಾಡ್ರಿ, ಪುಷ್ಪವರ್ಣ ಮಾಡಿದ್ಮೇಲೆ ಅಧಿಕಾವರ್ಣವನ್ನು ಮಾಡ್ರಿ. ಇವೆಲ್ಲ ಲೆಕ್ಕ ಮಾಡ್ಕೋತ ಹೋದಾಗ ನಿಮಗೆ ಆನ್ಸರ್ಗಳು ಬರ್ತಾವ. ಸೊ ಬ್ರಾಕೆಟ್ಗಳ ಬಗ್ಗೆ ಇನ್ನೊಂದು ಸ್ಪೆಷಲ್ ಲೆಕ್ಕ ಮಾಡ್ತೀನಿ. ಸೊ ಆಮೇಲೆ ಬೋರ್ಡ್ ಮಾಸ್ ಲೆಕ್ಕ ಹೋದ್ಮೇಲೆ ಫಸ್ಟಿಗೆ ಈ ಸಾದಾ ಲೆಕ್ಕದೊಳಗೆ ಯಾವಾಗಲೂ ಡಿವಿಷನ್ ಫಸ್ಟ್ ಮಾಡ್ರಿ, ಎರಡನೇದಾಗಿ ಮಲ್ಟಿಪ್ಲಿಕೇಶನ್ ಮಾಡ್ರಿ, ಮಲ್ಟಿಪ್ಲಿಕೇಶನ್ ಆದ್ಮೇಲೆ ರೂಲ್ ನೋಡ್ರಿ, ಪ್ಲಸ್ ಇಂಟು ಪ್ಲಸ್ ಅವು ರೂಲ್ ನೋಡ್ರಿ, ಆಮೇಲೆ ಪ್ಲಸ್ ಇದ್ರೆ ಪ್ಲಸ್ ಮಾಡ್ರಿ, ಮೈನಸ್ ಇದ್ರೆ ಮೈನಸ್ ಮಾಡ್ರಿ, ಆಮೇಲೆ ಸಬ್ಟ್ರಾಕ್ಷನ್ ಮಾಡ್ರಿ. ಈ ಟೈಪ್ ಮಾಡಿದ್ರೆ ನಿಮ್ಗೆ ಆನ್ಸರ್ ವ್ಯಕ್ತವಾಗುತ್ತೆ. ಸೊ ನಿಮ್ಗೆ ಏನಾದರೂ ನನ್ನ ಕ್ಲಾಸ್ ತಿಳಿಲಿಪ್ಪ ಅಂದ್ರೆ ನೀವು ಕಾಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ, ಮತ್ತು ಇದರ ಬಗ್ಗೆ ಇನ್ನೂ ಸುಧಾರಣೆ ಮಾಡಿ ನಿಮಗೆ ಇನ್ನೂ ಅರ್ಥಭರಿತವಾಗುವಂತೆ ನಾನು ವಿಡಿಯೋ ಮಾಡಿ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ನನ್ನ ಯೂಟ್ಯೂಬ್ ಅಲ್ಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನನಗೆ ಇನ್ಸ್ಟಾಗ್ರಾಮ್ದಾಗ ಡೈರೆಕ್ಟ್ ಮೆಸೇಜ್ ಮಾಡ್ಬೋದು ನೀವು. ಸೊ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋ ಒಳಗೆ. ಎಲ್ಲರೂ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಗೆ ಏನಾದ್ರು ಅರ್ಥ ಆಗ್ಲಿಕ್ಕೆ ಅಂದ್ರೆ ಕಾಮೆಂಟ್ ಸೆಕ್ಷನ್ದಾಗ ಕೇಳೋದು ಮರಿಬೇಡ್ರಿ. ಮತ್ತೆ ಸಿಗೋಣ್ರಿ, ಬಾಯ್ ಬಾಯ್.